ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎನ್ನುವ ಆತಂಕ ಬಿಜೆಪಿ ನಾಯಕರಲ್ಲಿದೆ. ಈಶ್ವರ್ ಖಂಡ್ರೆ. ಕಳ್ಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಕಂಡು ಬಂದರೆ ಕಠಿಣ ಕ್ರಮ, ಸಚಿವ ಈಶ್ವರ್ ಖಂಡ್ರೆಯವರಿಂದ ಖಡಕ್ ಸಂದೇಶ. ಕಾಂಗ್ರೆಸ್ ಸರ್ಕಾರ ಕಳ್ಳ ಸರ್ಕಾರ, ಭಗವಂತ ಖೋಬಾ. 2,56 ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಬೆಲ್ದಾಳೆ ಚಾಲನೆ. ಬರುವ 2028ರಲ್ಲಿಯೂ ಸಹ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ, ಅವರಿಗೆ ಜನಬೆಂಬಲ ಇದೆ ಎಂದು ಬಿಜೆಪಿ ನಾಯಕರಲ್ಲಿ ಆತಂಕ ಇದೆ ಎಂದು ಪಂಚಾಯತ್ ರಾಜ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಪಕ್ಷದ ವಿರುದ್ಧ ಕಿಡಿಕಾರಿದರು. ಬೀದರ್ನಲ್ಲಿ ಅವರನ್ನು ಭಾನುವಾರ ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಚುನಾವಣೆಯಲ್ಲಿ ನಾಡಿನ ಪ್ರಜೆಗಳಿಗೆ ನೀಡಿರುವ ಭರವಸೆಯಂತೆ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದು ಲಕ್ಷಾಂತರ ರೂಪಾಯಿ ನೀಡಲಾಗುತ್ತಿದೆ. ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ 4 ವರ್ಷದ ಅವಧಿಯಲ್ಲಿ ಬಡವರಿಗೆ 10 ರೂಪಾಯಿ ನೀಡಿರುವುದಿಲ್ಲ ಎಂದು ಆರೋಪಿಸಿದರು. ಎಸ್ಐಆರ್ ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿರುವ ಕುರಿತು ಕೇಳಿದ ಪ್ರಶ್ನೆಗೆ ಭಾರತ ದೇಶದಲ್ಲಿ ನೆಲೆಸುವ ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಹಕ್ಕು ನೀಡಬೇಕು ಎಂದರು. ಅನಕ್ಷರಸ್ಥರನ್ನು ಮತದಾನ ಹಕ್ಕು ನೀಡುವುದಿಲ್ಲ ಅಂದರೆ ಅದಕ್ಕೆ ನಾವು ಸುಮ್ಮನೆ ಇರಬೇಕಾ ಎಂದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮಾಡುತ್ತಿರುವುದನ್ನು ಸಹಿಸಿಕೊಳ್ಳಲಾಗದೆ ಪ್ರತಿಪಕ್ಷದ ಬಿಜೆಪಿಯವರು ಹೊಟ್ಟೆ ಕಿಚ್ಚಿನಿಂದ ಹೇಳಿಕೆ ನೀಡುತ್ತಿರುವುದು ಅವರಿಗೆ ಜನರು ಸರಿಯಾಗಿ ಪಾಠ ಕಲಿಸಲಿದ್ದಾರೆ ಎಂದು ತಿಳಿಸಿದರು. ನೋಡ್ರಿ, ಇವರೆಲ್ಲ ಅಭಿವೃದ್ಧಿ ವಿರೋಧಿಗಳಿದ್ದಾರೆ. ಅಭಿವೃದ್ಧಿ ವಿರೋಧಿಗಳು ಯಾವಾಗ್ಲೂ ಹೊಟ್ಟೆ ಕಿಚ್ಚು ಕೇಳ್ರಿ, ಹೊಟ್ಟೆ ಕಿಚ್ಚಿರ್ತದೆ ಇವರಿಗೆ, ಗೊತ್ತಾ? ನಾವಿದ್ದಾಗ ಆಗಿಲ್ಲ. ಈಗ ಈಶ್ವರ್ ಖಂಡ್ರೆ ಮಂತ್ರಿ ಇದ್ದಾಗ ಇಷ್ಟಂಗೆ ಕೆಲಸ ಆಗ್ಲತ್ತವಪ್ಪ. ಈಗ ಜಿಲ್ಲಾಡಳಿತದ ಇತ್ತು, ಆಯ್ತಾ? ಮತ್ತೆ ಈಶ್ವರ್ ಖಂಡ್ರೆ ಮಂತ್ರಿ ಇದ್ದಾಗ ಹೆಂಗಾಯ್ತದು? ಕಾಮಗಾರಿ ಪ್ರಾರಂಭ ಆಗಿದೆ. ಈಗ ವಿಮಾನಯಾನ ಇತ್ತು, ಕೇಳ್ರಿ. ಡಬಲ್ ಇಂಜಿನ್ ಸರ್ಕಾರ ಇತ್ತು. ಡಬಲ್ ಇಂಜಿನ್ ಸರ್ಕಾರದ 1.5 ವರ್ಷ ವಿಮಾನಯಾನ ಬಂದಾಯ್ತಾ? ಸ್ಥಗಿತಗೊಂಡಿಲ್ಲ. ಈಗ ನಾನು ಬಂದ್ಮೇಲೆ ಪ್ರಾರಂಭ ಮಾಡಿದೆ, ಅದು ಕೊಟ್ಟಿ ಕಿಚ್ಚಾಗತ್ತೆ. ರಸ್ತೆ ಆಗ್ತಾ ಇದೆ, ಇವತ್ತು ಎಲ್ಲ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ನೋಡಿ ಹೊಟ್ಟೆ ಕಿಚ್ಚಿನಿಂದ ವಿರೋಧ ಪಕ್ಷದವರು ಇಂಥ ಹೇಳಿಕೆಗಳು ಕೊಡ್ತಾರೆ. ಜನ ಜಾಗೃತರಾಗಿದ್ದಾರೆ. ಅವರ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ಹೀಗಾಗಿ ಅವ್ರಿಗೆ ಏನು ಆತಂಕ ಇದೆ ಅಂದ್ರೆ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷನೇ ಬರ್ತದೆ, ಜನ ಬೆಂಬಲ ಅವರಿಗಿದೆ. ಆ ಒಂದು ಆತಂಕದಿಂದ ಇಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ಅರ್ಥ ಇಲ್ಲ. ಆ ಕಾರ್ಯಕ್ರಮ ಬಿಜೆಪಿಯವ್ರು ನಾಟಕ ಮಾಡ್ತಾರೆ. ಅವ್ರು ಇದ್ದಾಗಂತೂ ಝೀರೋ. ಏನಾರ ಕೊಟ್ರ ಕೇಳ್ರಿ ಅವ್ರಿಗೆ. 5 ಗ್ಯಾರಂಟಿಯಲ್ಲಿ 1 ಗ್ಯಾರಂಟಿ ಕೊಟ್ರೇನು? ಅವ್ರು 10 ರೂಪಾಯಿ ಬಡವರಿಗೆ ಕೊಟ್ಟಾರೇನು? 4 ವರ್ಷ ಆಡಳಿತ ಮಾಡಿದ್ರಲ್ಲ. ಈಗ ನಾವು ಲಕ್ಷಾಂತರ ಕೋಟಿ, 1 ಲಕ್ಷ ಕೋಟಿಗಿಂತ ಮೇಲೆ ಕೊಟ್ಟಿದ್ದೇವೆ, 1.5 ಲಕ್ಷ ಕೋಟಿ ಕೊಟ್ಟಿದ್ದೇವೆ ಸಣ್ಣ. ಮತ್ತೆ ಹೌದು, ಈಗ ನೋಡಿ ಏನು ಸಮಸ್ಯೆ ಆಗೋದಿಲ್ಲ. ಉದ್ದೇಶ ಏನಿದೆ? ಯಾರು ಬೋಗಸ್ ಪಡಿಬಾರ್ದು, ಮೃತರ ಹೆಸರ ಮೇಲೆ ಅವ್ರ ಖಾತೆಯಲ್ಲಿ ಜಮಾ ಆಗುವಂಥದ್ದು, ಅಥವಾ ಯಾರು ಇಲ್ಲಿಂದ ಬೇರೆ ಕಡೆ ವಲಸೆ ಹೋಗಿದ್ದಾರೆ ಅವ್ರ ಖಾತೆಯಲ್ಲಿ ಜಮಾ ಆಗುವಂಥದ್ದು. ಈಗ ಗಡಿ ಭಾಗದಲ್ಲಿ ಇದ್ದೇವೆ, ಮಹಾರಾಷ್ಟ್ರದವ್ರ ಮಹಿಳೆಯರದು ಇಲ್ಲಿ ಹೆಸರು ತೋರಿಸಿ ಇವ್ ದುಡ್ಡು ತಗೋತಾ ಇದ್ರೆ ನಮ್ಮ ದುಡ್ಡು ಅಲ್ಲಿ ಯಾಕೆ ಕೊಡ್ಬೇಕು ಹೇಳ್ರಿ? ನೀವೇ ಹೇಳ್ರಿ. ಅದು ಸರಿಪಡಿಸ್ಬೇಕಾ ಇಲ್ಲ? ಅದು ಸರಿಪಡಿಸ್ಲಿಕ್ಕೆ ಯಾವ ಕಾರ್ಯಕ್ರಮನೂ ಕೇಳ್ರಿ. ಅವ್ರು ಹೇಳಿದ್ದೆ ನೀವು ಹೇಳ್ತೀರ, ಅವ್ರಿಗೆ ಕೇಳ್ರಿ. ನೋಡಿ, ಈಗ ಸೌಲಭ್ಯ ಇಲ್ಲ. ನೋಡಿ, ಒಂದು ಮಾತು ತಿಳ್ಕೋರಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆಲ್ಲ ಮತದಾನಕ್ಕೆ ಬೇಕಾ ಬೇಡ? ನಿಮ್ಮ ಮತದಾನಕ್ಕೆ ತೆಗೆದ್ರೆ ಹೆಂಗೆ ಮಾಡ್ತೀರಿ? ಹೆಂಗೆ ಫೀಲ್ ಮಾಡ್ತೀರಿ? ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೆ ಅವನ ಮತದಾನ ಅವನ ಹಕ್ಕು ಪ್ರಜಾಪ್ರಭುತ್ವದಲ್ಲಿ. ಈಗ ಲಕ್ಷಾಂತರ ಜನರ ಮತದಾನ ನಾವು ತೆಗೆದುಹಾಕ್ಬಿಡ್ತೀವಿ ಅಂದರೆ ಮತ್ತೆ ನೀವು ಪ್ರಜಾಪ್ರಭುತ್ವ ತೆಗೀರಿ, ರಾಜಪ್ರಭುತ್ವ ಮಾಡ್ತೀರಾ? ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತೀರಾ? ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡಿದ್ರು? ಎಷ್ಟು ಲಕ್ಷ ಮತದಾರ ಪಟ್ಟಿಯನ್ನು ತೆಗೆದಿದ್ದಾರೆ? ಆಯ್ತು ಅಲ್ಲಪ್ಪ, ಆಯ್ತು. ಈಗ ಅರ್ಹರಿದ್ದವ್ರು ಎಷ್ಟು ಜನರು ತೆಗೆದಿಲ್ಲ ಹೇಳ್ರಿ? ಅರ್ಹರಿದ್ದವ್ರು ತೆಗೆದ್ರೆ ಏನ್ ಮಾಡ್ಬೇಕು? ಪ್ರತಿಭಟನೆ ಮಾಡಬಾರ್ದಾ? ಮಾಡ್ಬೇಕಾ? ಮಾಡಬಾರ್ದು. ಮತ್ತೆ ಯಾರ್ಯಾರು ಇದ್ದಾರೆ ಅಷ್ಟು ಜನರಿಗೆ, ಯಾರು ಬಡವರು ಇದ್ದವ್ರಿಗೆ ಕೊಡಬಾರ್ದು? ಅನಕ್ಷರಸ್ಥರಿದ್ದವ್ರಿಗೆ ಹೇಳ್ರಿ, ಅನಕ್ಷರಸ್ಥರಿದ್ದರು ಅವ್ರಿಗೆ ಮತ ಕೊಡಬಾರ್ದ?
ಜಿಲ್ಲೆಯಲ್ಲಿ ರಸಗೊಬ್ಬರ ಅಭಾವಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಈಶ್ವರ್ ಖಂಡ್ರೆ ಆರೋಪಿಸಿದರು. ಡಿಕೆ ಶಿವಕುಮಾರ್ ನೇತೃತ್ವದ ಅಸ್ತಿತ್ವಕ್ಕೆ ಬಂದಿರುವ ಸರ್ಕಾರದಲ್ಲಿ ಪಂಚಾಯತ್ ರಾಜ್ಯ ಸಚಿವರಾಗಿ ಪ್ರಥಮ ಬಾರಿಗೆ ತವರು ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಡಿಎಪಿ ಶೇಕಡಾ 30% ಮಾತ್ರ ಕೇಂದ್ರ ಸರ್ಕಾರ ಸರಬರಾಜು ಮಾಡಿದೆ, ಹೀಗಾಗಿ ಗೊಬ್ಬರದ ಅಭಾವ ಉಂಟಾಗಿದೆ ಎಂದರು. ರಸಗೊಬ್ಬರ ಮಾರಾಟಗಾರರು ಏನಾದರೂ ಕಣ್ಣು ತಪ್ಪಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದು ಕಂಡು ಬಂದರೆ ಯಾವುದೂ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಸಂದೇಶ ನೀಡಿದರು. ಜಿಲ್ಲೆಯಲ್ಲಿ ರಸಗೊಬ್ಬರದ ಕೊರತೆಯನ್ನು ಸರಿಪಡಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದು, ಯಾವ ಜಿಲ್ಲೆಯಾದರೂ ಸ್ಟಾಕ್ ಇದ್ದರೆ ತರಿಸಿಕೊಂಡು ಇಲ್ಲಿಯ ರೈತರಿಗೆ ಅನುಕೂಲ ಮಾಡುವಂತೆ ತಿಳಿಸಲಾಗಿದೆ ಎಂದರು. ಏನು ಗೊಬ್ಬರದ ಕೆಲವೊಂದು ಕೊರತೆ ಇದೆ. ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದ್ದೇನೆ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಬೇರೆ ಬೇರೆ ಗೊಬ್ಬರ ಇದ್ದರೂ ಕಾಂಪ್ಲೆಕ್ಸ್ ಇದೆ, ಆದರೆ DAP ಮಾತ್ರ ಕೊರತೆ ಇದೆ. DAP ಮತ್ತು ಗೊಬ್ಬರ ಏನಿದೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ಅವ್ರದ್ದು ರಾಜ್ಯಗಳಿಗೆ ವಿತರಣೆ ಮಾಡಬೇಕು. ಈ ಸಲ ಬರೀ 30% ಮಾತ್ರ ವಿತರಣೆ ಮಾಡಿದ್ದಾರೆ ಅಂತೇಳಿ ನನಗೆ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಕೇಂದ್ರದವರು ಯುದ್ಧ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ. ಇವತ್ತು ಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ ಏನು ರಾ ಮಟೀರಿಯಲ್ ಬೇಕು, ಕಚ್ಚಾ ವಸ್ತು, ಅದು ಭಾಳಷ್ಟು ಆಮದು ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ವಿಚಾರವನ್ನು ಇವತ್ತು ಅವರು ಹೇಳ್ತಾ ಇದ್ದಾರೆ. ಆದರೂ ರಾಜ್ಯ ಸರ್ಕಾರದ ವತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಚ್ಚುವರಿ ಗೊಬ್ಬರ ತರಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಎಲ್ಲಾದರೂ ಬಫರ್ ಸ್ಟಾಕ್ ಇದ್ದರೆ ಅದನ್ನು ಬೀದರ್ ಜಿಲ್ಲೆಗೆ ತರಿಸಿ ಗೊಬ್ಬರ ಪೂರೈಕೆ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಇವತ್ತು ಯಾರು ಶಾಪ್ನವರಿದ್ದಾರೆ, ಗೊಬ್ಬರ ಏನಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದರೆ ಅಂಥವ್ರ ಮೇಲೆ ಕಠಿಣವಾದಂಥ ಒಂದು ಕ್ರಮ ತೆಗೆದುಕೊಳ್ಳಲಾಗುವುದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ತಮ್ಮ ಮುಖಾಂತರ ನಾನು ಎಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಕಳ್ಳ ಸರ್ಕಾರ ಇದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಹೇಳಿದರು. ಭಾನುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ಪತ್ರಕರ್ತರೊಂದಿಗೆ ಪಕ್ಷದಿಂದ ನಡೆಸಿದ ಸಂವಾದದಲ್ಲಿ ಅವರು ಮಾತನಾಡಿ, ಬೀದರ್ನ ಪಾಪನಾಸ್ ದೇವಸ್ಥಾನದ ಅಭಿವೃದ್ಧಿಗಾಗಿ ತನ್ನ ಅವಧಿಯಲ್ಲಿ ತಂದಿರುವ 23 ಕೋಟಿ ರೂಪಾಯಿ ಅನುದಾನ ತಾವು ತಂದಿರುವುದಾಗಿ ಎಂದು ಅಪ್ಪ ಮಗ ಸುಳ್ಳು ಹೇಳಿರುವುದೇ ತಾಜಾ ನಿದರ್ಶನವಾಗಿದೆ. ಇದೇ ರೀತಿ ರಾಜ್ಯದಲ್ಲಿಯೂ ಸುಳ್ಳು ಹೇಳಿಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಸಗೊಬ್ಬರ ಕೊರತೆಯಾಗಿದ್ದು ಕೇಂದ್ರ ಸರ್ಕಾರ ಅಗತ್ಯಕ್ಕಿಂತ ಕಡಿಮೆ ನೀಡಿರುವುದರಿಂದ ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವ ಉಂಟಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಹೇಳಿಕೆ ಬೇಜವಾಬ್ದಾರಿ ತಂದುಕೊಡಿದೆ ಎಂದು ಅವರು ದೂರಿದರು. ಖಂಡ್ರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದುಕೊಂಡು ವಾಸ್ತವ ಅಂಕಿಅಂಶಗಳು ತಿಳಿದುಕೊಳ್ಳದೆ ಹೇಳಿಕೆ ನೀಡಿರುವುದು ನಾಚಿಕೆಗೇಡಿತನ ಸಂಗತಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥ್ ಮಲ್ಕಾಪುರೆ ಮತ್ತಿತರರು ಇದ್ದರು. ಕಾಂಗ್ರೆಸ್ ಸರ್ಕಾರ ಕಳ್ಳ ಸರ್ಕಾರ. ಬೇರೆಯವರು ಮಾಡಿದೆಲ್ಲ ಸಾಧನೆಗಳನ್ನ ಮತ್ತು ಕೆಲಸಗಳನ್ನ ನಾವು ಮಾಡಿದಂತ ಹೇಳಿಕೊಳ್ಳುವಂಥದ್ದು ಒಂದು ಚಟ ಇದೆ. ಹೀಗಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕ ಆಗಲಿ ಜಿಲ್ಲಾ ಘಟಕ ಆಗಲಿ ಪ್ರಸಾರ ಮಾಡೋದ್ರಲ್ಲಿ ಎಲ್ಲಿನೂ ಕಡಿಮೆ ಬಿದ್ದಿಲ್ಲ. ಆದರೆ ಸಹಜವಾಗಿ ಅಧಿಕಾರದಲ್ಲಿರೋದು ಹೇಳ್ಕೊಂಡಿದ್ದಾರ ಅಂತ ಅದೊಂದು ಪ್ರಶ್ನೆ ಇರಬಹುದು. ಉದಾಹರಣೆ, ಪಾಪನಾಸ್ ಮೋದಿಯವರ ಸರ್ಕಾರದಲ್ಲಿ ನನ್ನ ಅವಧಿಯಲ್ಲಿ ಸಂಪೂರ್ಣ ಮಾಡಿದ್ದಾರೆ. ಕಳ್ಳ ತಂದೆ ಮಕ್ಕಳು ನಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾರೆ. ಇದೇ ಒಂದು ಬೆಸ್ಟ್ ಉದಾಹರಣೆ ಇಡೀ ರಾಷ್ಟ್ರ ಮಟ್ಟದಾಗ ಕಾಂಗ್ರೆಸ್ ಕರ್ಕೊಂಡು ಹೋಗಿ ಫ್ರಾಡ್ ಮಿನಿಸ್ಟರ್ ಫ್ರಾಡ್ ಕಂಪನಿ ಕೊಟ್ಟಿರ್ಬೇಕು ಮದಿಗೂ ಇಲ್ಲ. ಅದೇ ಹೇಳತ್ತೀನಿ ಆಗೋತ್ ಫ್ರಾಡ್ ಅಂದವ್ರು ಇವತ್ತು ಫ್ರಾಡ್ ಕಂಪನಿ ಕೊಟ್ಟರಂದ್ರೆ ಫ್ರಾಡ್ ಮಿನಿಸ್ಟರ್ ಇಲ್ಲ. ದಕ್ಷಿಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಆಣದೂರು ಗ್ರಾಮದಿಂದ ಕಪ್ಲಾಪುರ್ ಅತಿವಾಳ್ ಮಾರ್ಗವಾಗಿ ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಉಳಿದ ಭಾಗಕ್ಕೆ ರೂಪಾಯಿ 1.50 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಚಾಲನೆ ನೀಡಿದರು. ಈ
ಸಂದರ್ಭದಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ಇದೇ ರಸ್ತೆಗೆ ರೂಪಾಯಿ 1 ಕೋಟಿ ಅನುದಾನದಲ್ಲಿ ಡಾಂಬರೀಕರಣ ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಇದೀಗ ಉಳಿದ ಭಾಗದ ಅಭಿವೃದ್ಧಿ ಕಾರ್ಯಕ್ಕೂ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ಇದೇ ವೇಳೆ ಕಪ್ಲಾಪುರ್ ಎ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ರೂಪಾಯಿ 65 ಲಕ್ಷ ವೆಚ್ಚದಲ್ಲಿ ಗ್ರಾಮದ ಮುಖ್ಯ ರಸ್ತೆಯಿಂದ ಎಪಿಜೆ ಅಬ್ದುಲ್ ಕಲಾಂ ವಸತಿ ನಿಲಯದವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿ ಸಹ ಚಾಲನೆ ನೀಡಲಾಯಿತು. ರೂಪಾಯಿ 35 ಲಕ್ಷ ವೆಚ್ಚದಲ್ಲಿ ಕಪ್ಲಾಪುರ್ ಎ ಹಾಗೂ ಹೊನ್ನಿಕೇರಿ ತಾಂಡಾದ ಎಸ್ಸಿ ಓಣಿಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ CCN ಸುದ್ದಿವಾಹಿನಿ. ಧನ್ಯವಾದಗಳು.